ನಮಸ್ಕಾರ, ವೆಲ್ಕಮ್ ಟು ಆರಾಮ್.ಕನ್ನಡ ಯೂಟ್ಯೂಬ್ ಚಾನಲ್. ಮೊನ್ನೆ ತಾನೇ ನಾವು ಒಂದು ವಿಡಿಯೋ ಮಾಡಿದ್ವಿ ಶಾಂತಿ ಕ್ರಾಂತಿಯ ರೀ-ರಿಲೀಸ್ ಬಗ್ಗೆ. ಶಾಂತಿ ಕ್ರಾಂತಿಯ ರೀ-ರಿಲೀಸ್ ನ ಹವಾ ಎಷ್ಟರ ಮಟ್ಟಿಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಶಾಂತಿ ಕ್ರಾಂತಿಯನ್ನ ರೀ-ರಿಲೀಸ್ ಮಾಡಿ ಅನ್ನುವಂತಹ ಒತ್ತಾಯವನ್ನು ಯುವ ಪಡೆ ಮಾಡ್ತಾ ಇದೆ. ಹೌದು, ಶಾಂತಿ ಕ್ರಾಂತಿ ಅನ್ನೋದು ಬರೀ ಸಿನಿಮಾ ಅಲ್ಲ. ಶಾಂತಿ ಕ್ರಾಂತಿ ಅನ್ನೋದು ಒಂದು ಕನ್ನಡ ಚಿತ್ರರಂಗದ ಮೈಲಿಗಲ್ಲು. ಶಾಂತಿ ಕ್ರಾಂತಿಯನ್ನ ರೀ-ರಿಲೀಸ್ ಮಾಡಿ ಅಂತ ನಾವು ಸಹ ರವಿಚಂದ್ರನ್ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ವಿ. ಈಗ ನಾವು ಟ್ರೆಂಡಿಂಗ್ ಮಾಡ್ತಿರುವಂತಹ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಯುವ ಜನತೆ ಇರುವಂತಹ ಒಂದು ಜವಾಬ್ದಾರಿ ಏನು ಅಂದ್ರೆ ಅದನ್ನ ಟ್ರೆಂಡಿಂಗ್ ಮಾಡೋದು ಅಷ್ಟೇ ಅಲ್ಲದೆ ನಾವೆಲ್ಲರೂ ಆ ಸಿನಿಮಾವನ್ನು ನೋಡಿ ಗೆಲ್ಲಿಸಬೇಕಾಗಿದೆ. ಕಾರಣ ರೀ-ರಿಲೀಸ್ ಮಾಡ್ಲಿಕ್ಕೆ ಒಂದಿಷ್ಟು ಹಣ ಖರ್ಚಾಗುವಂತಹ ವೆಚ್ಚವನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವೆಲ್ಲ ಥಿಯೇಟರ್ಗೆ ಹೋಗ್ಲೇಬೇಕಾಗುತ್ತೆ. ನಾವು ಟ್ರೆಂಡಿಂಗ್ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲದೆ ನಾವು ಸಿನಿಮಾ ಹಾಲಿಗೆ ಹೋಗಿ ಸಿನಿಮಾವನ್ನು ನೋಡುವಂತಹ ಕೆಲಸ ಆಗಬೇಕು. ಇಡೀ ಫ್ಯಾಮಿಲಿ ಸಮೇತ ಕೂತು ಸಿನಿಮಾವನ್ನು ನೋಡಿದ್ರೆ ಮಾತ್ರ ಸಿನಿಮಾ ಗೆಲ್ಲುತ್ತೆ. ಲಕ್ಷಾನುಗಟ್ಟಲೆ ಜನ ಸೇರಿ ಸಿನಿಮಾವನ್ನು ಗೆಲ್ಲಿಸೋಣ ಅನ್ನೋದು ನಮ್ಮ ತಂಡದ ಒಂದು ಅಭಿಲಾಷೆಯಾಗಿದೆ. ನಮ್ಮ ತಂಡದ ವತಿಯಿಂದ ನಾವು ಪ್ರಾಮಿಸ್ ಮಾಡ್ತಾ ಇದೀವಿ, ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆದರೆ ನಾವು ಸಿನಿಮಾವನ್ನು ನೋಡ್ತೀವಿ. ನಾವು ಸಿನಿಮಾ ನೋಡ್ತೀವಿ ಅಂತ ಎಲ್ಲರೂ ಪಣ ತೊಟ್ರೆ ಶಾಂತಿ ಕ್ರಾಂತಿಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.